ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಪೋಟ್ಲಿ ಬಟನ್ ಡಿಸೈನ್ ಕಟಿಂಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಪೀಸ್ಗಳನ್ನ ಒಂದು 2 ಇಂಚ್ಗೆ ಕಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಈ ಥರ ಪೋಟ್ಲಿ ಬಟನ್ ಮಾಡೋದಕ್ಕೆ ಈ ಥರ ಥರ್ಮಾಕೋಲ್ ಸಿಗುತ್ತೆ, ನಮ್ಮ ಟೈಲರಿಂಗ್ ಶಾಪಲ್ಲೆಲ್ಲ ಸಿಗುತ್ತೆ. ಈ ಥರ ಇದನ್ನು ತೊಗೊಂಡು ಒಂದೇ ಲೆವೆಲ್ಗಿರೋದನ್ನ ತೊಗೋಬೇಕಾಗುತ್ತೆ. ಅದು ಎಲ್ಲ ಬೇರೆ ಬೇರೆ ಸೈಜ್ ಇರುತ್ತೆ. ನಮಗೆ ಒಂದೇ ಲೆವೆಲ್ಗಿರುವಂಥದ್ದನ್ನು ತೊಗೊಂಡು ರೆಡಿ ಮಾಡ್ಕೋಬೇಕು. ಅದನ್ನು ಈ ರೀತಿ ನಾನು ಇಲ್ಲಿ ಹೂವು ಕಟ್ಟೋ ಥರ ಕಟ್ತಾಯಿದ್ದೀನಿ. ಒಳಗೆ ಇಟ್ಬಿಟ್ಟು ಅದನ್ನ ದಾರ ಸುತ್ತಬಿಟ್ಟು ನೀಟಾಗಿ ಗಂಟು ಹಾಕೋಬೇಕು. ಅದು ಎಳೆ ಬಿಚ್ಕೋಬಾರ್ದು, ಓಪನ್ ಆಗಬಾರ್ದು. ಆ ಥರ ಮೇಲ್ಗಡೆ ತುದಿ ಬಟ್ಟೆನೂ ಅಷ್ಟೇ ಓಪನ್ ಆಗಬಾರ್ದು. ನಾವು ಸ್ಟಿಚಿಂಗ್ ಮಾಡಿದಾಗ ಅದು ಡಿಸ್ಟರ್ಬ್ ಆಗಬಾರ್ದು. ಆ ಥರ ರೆಡಿ ಮಾಡ್ಕೋಬೇಕು ಪೋಟ್ಲಿ ಬಟನ್ಗಳನ್ನ. ಆಮೇಲೆ ಇದು ಬಂದುಬಿಟ್ಟು ಒಂದು ಲೆವೆಲ್ಗೆ ಲೈನಿಂಗ್ ಮೇಲೆ ಮಾರ್ಕ್ ಮಾಡ್ಕೋಬೇಕು. ನಾವು ಆ ಪೋಟ್ಲಿ ಬಟನ್ ಇಡೋದಕ್ಕೆ ಬೇಕಲ್ಲ, ಹಾಗಾಗಿ ಒಂದು ಮಾರ್ಕ್ ಮಾಡಿಕೊಂಡ್ರೆ ನಮಗೆ ಒಂದು ಲೆಕ್ಕ ಸಿಗುತ್ತೆ. ಈ ಥರ ಮಾರ್ಕಿಂಗ್ ಪೀಸಲ್ಲಿ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡ್ಕೊಂಡು ಬೇಕಾದ್ರೆ ನೀವು 1 ಇಂಚಕ್ಕೂ ಮಾರ್ಕ್ ಮಾಡ್ಕೋಬೋದು. ನಾನು ಹಂಗೆ ಅಂದಾಜು ಮೇಲೆ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಇಡ್ತೀನಿ. ಆಮೇಲೆ ಸ್ಟಿಚಿಂಗಿಗೆ ಡಿಸ್ಟರ್ಬ್ ಆಗಬಾರ್ದು, ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟು ಇಡಿ. ಆಮೇಲೆ ಅದು ಟೆನ್ಷನ್ನ ಮೇಲೆ ಎತ್ಕೊಳ್ಳಿ. ನೀವು ಸಿಂಗಲ್ ಟೆನ್ಷನ್ ಇಟ್ಟರು ಅಷ್ಟೇ, ಇದಕ್ಕೆ ಮೇಲೆ ಸ್ವಲ್ಪ ಟೆನ್ಷನ್ ಎತ್ಕೊಂಡು ಸ್ಟಿಚ್ ಮಾಡಬೇಕು. ಯಾಕೆಂದರೆ ಅದು ಗಂಟು ಥರ ಇರುತ್ತಲ್ಲ, ಅದಕ್ಕೋಸ್ಕರ ಸ್ವಲ್ಪ ಟೆನ್ಷನ್ನ ಮೇಲೆ ಎತ್ಕೊಂಡೆ ಸ್ಟಿಚ್ ಮಾಡ್ಕೋಬೇಕು. ಇನ್ನೇನು ಆಪ್ಷನ್ ಇಲ್ಲ ಇದಕ್ಕೆ. ನೀವು ಸಿಂಗಲ್ ಟೆನ್ಷನ್ ಹಾಕಿದ್ರು ಅದು ಡಿಸ್ಟರ್ಬ್ ಆಗೇ ಆಗುತ್ತೆ. ಸಿಂಗಲ್ ಟೆನ್ಷನಲ್ಲೂ ಏನೂ ಆಗೋಲ್ಲ. ಹಾಗಾಗಿ ಮಾಮೂಲಿ ಹೀಗೆ ಟೆನ್ಷನ್ನ ಮೇಲೆ ಎತ್ಕೋಬೇಕು. ಸ್ಟಿಚಿಂಗ್ ಮಾಡಿಕೊಂಡು ನೀಟಾಗಿ ಅಲ್ಲಿ ಗಟ್ಟಿಯಾಗಿ ಇಟ್ಕೊಂಡು ಅದ್ರ ಸ್ಟಿಚಿಂಗ್ ನೀಟಾಗಿ ಕೂತ್ಕೊಳ್ಳೋ ಥರ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಒಂದು ಸಲ ಸ್ಟಿಚ್ ಮಾಡಿದ್ರೆ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ. ಆ ರೀತಿ ನೋಡಿ, ಈ ರೀತಿ ಸ್ಟಿಚ್ ಮಾಡಾದ್ಮೇಲೆ ಈ ಥರ ಸ್ಟಿಚಿಂಗ್ 2 ಡಬ್ಬ ಸ್ಟಿಚ್ ಹಾಕ್ಕೊಳ್ಳಿ. ನೀಟಾಗಿ ಒಂದೇ ಲೆವೆಲ್ಗಿರುತ್ತೆ. ಗಂಟು ಮೇಲೆ ಬರಬೇಕು. ನಾವು ಗಂಟು ಹಾಕಿರ್ತೀವಲ್ಲ ದಾರನ, ಆ ಗಂಟು ಮೇಲೆ ದಾರ ಬರಬೇಕು. ಯಾಕೆಂದ್ರೆ ಉಲ್ಟಾ ತಿರುಗಿಸಿದಾಗ ಅದು ನೀಟಾಗಿ ಕುತ್ಕೋಬೇಕು. ಅದಕ್ಕೋಸ್ಕರ ಗಂಟು ಮೇಲೆ ಸ್ಟಿಚಿಂಗ್ ಹಾಕ್ಕೊಂಡು ಈ ಥರ ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಅದು ತೆಗೆದುಬಿಡಿ. ಅದು ತೆಗೆದುಬಿಟ್ಟ ಮೇಲೆ ಮಾಮೂಲಿ ಬ್ಲೌಸ್ ಪೀಸ್ ತಗೊಂಡು ಅದ್ರ ಮೇಲೆ ಗಂಟು ಒಳಗಡೆ ಹೋಗಬೇಕು. ಬ್ಲೌಸ್ ಪೀಸು ಮತ್ತು ಈ ಲೈನಿಂಗ್ ಮೇಲೆ ಹೋಗಿ ಬರೋ ಥರ ಇಟ್ಕೊಂಡು ಸ್ಟಿಚ್ ಮಾಡಿ. ಆವಾಗ ಇದು ಮೇಲೆ ಬರುತ್ತೆ. ಇಲ್ಲ ಮೇಲೆ ಇಟ್ಕೊಂಡು ಸ್ಟಿಚ್ ಮಾಡಿಬಿಟ್ರೆ ಒಳಗಡೆ ಹೋಗ್ಬಿಡುತ್ತೆ. ಅದೊಂದು ನೆನ್ಪಿಟ್ಕೋಬೇಕು. ಈ ರೀತಿ ಬ್ಲೌಸ್ ಪೀಸ್ನ ಇಟ್ಕೊಂಡು ಇದನ್ನು ನೋಡಿ ಒಳಗಡೆಗೆ ಇಟ್ಕೊಂಡಿದ್ದೀನಿ. ಅದನ್ನ ಇಟ್ಕೊಂಡು ಆ ಗಂಟು ಮೇಲೆ ಸ್ಟಿಚ್ ಮಾಡಿದ್ದೀವಲ್ಲ ಆಲ್ರೆಡಿ, ಅದ್ರ ಮೇಲೆ ನೀಟಾಗಿ ಸ್ಟಿಚಿಂಗ್ ಹಾಕ್ಕೊಳ್ಳಿ. ಸ್ಟಿಚಿಂಗ್ ಹಾಕ್ಕೊಂಡು ಡಬ್ಬ ಸ್ಟಿಚ್ಚೇ ಹಾಕ್ಕೊಳ್ಳಿ, ನೀಟಾಗಿ ಕೂತ್ಕೊಳ್ಳುತ್ತೆ. ಅದು ಸ್ಟಿಚಿಂಗ್ ಆದಮೇಲೆ ಅದು ಎಕ್ಸ್ಟ್ರಾ ಬಟ್ಟೆ ಇರುತ್ತಲ್ಲ ಬ್ಲೌಸ್ ಪೀಸ್ದು, ತೆಗೆದುಬಿಟ್ಟು ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ಉಲ್ಟಾ ತಿರುಗಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಪೋಟ್ಲಿ ಬಟನ್ನು. ಇದನ್ನ ತೋಳ್ಗೂ ಇಡಬೇಕಾಗಿತ್ತು, ಆದರೆ ತೋಳಿಗೆ ಬಟ್ಟೆ ಸಾಕಾಗಲಿಲ್ಲ. ಸುಮ್ಮನೆ ಸೀರೆ ಪೀಸ್ ಜಾಸ್ತಿ ಕಟ್ ಮಾಡಬಾರ್ದು ಅಂತೇಳಿ ನಾನು ನೆಕ್ಕಿಗೆ ಮಾತ್ರ ಇಟ್ಟಿದ್ದೀನಿ. ಇದ್ದರೆ ಇಡ್ಬೋದಾಗಿತ್ತು. ಈ ಥರ ಎಕ್ಸ್ಟ್ರಾ ಬಟ್ಟೆ ತೆಗೆದುಬಿಟ್ಟು ನೀಟಾಗಿ ಇವಾಗ ನಾವಾಗಲೇ ಹೇಳ್ದಂಗೆ ನ್ಯಾಚ್ ಹಾಕ್ಕೊಂಡು ನ್ಯಾಚು ನೀಟಾಗಿ ಹಾಕಿ. ಯಾಕಂದರೆ ಇದು ಉಲ್ಟಾ ತಿರುಗಿದಾಗ ಗಂಟು ಥರ ಆಗಬಾರ್ದು. ಯಾಕಂದರೆ ಅದು ಪೋಟ್ಲಿ ಬಟನ್ ಇಟ್ಟಿರ್ತೀವಲ್ಲ, ಅದಕ್ಕೆ ನ್ಯಾಚ್ ಹಾಕ್ಬಿಟ್ರೆ ಉಲ್ಟಾ ನೀಟಾಗಿ ತಿರುಗುತ್ತೆ. ಇವಾಗ ಇದ್ರ ಮೇಲೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕೋಬೇಕು. ಈ ಥರ ನಾನು ಇಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಅವಾಗ ಅದೇನಾಗುತ್ತೆ, ಪೋಟ್ಲಿ ಬಟನ್ ಎಲ್ಲ ಒಂದು ಸೈಡೇ ಬರುತ್ತೆ. ಲೈನಿಂಗ್ ಮೇಲೆ ಸ್ಟಿಚ್ ಹಾಕಿದ್ರೆ ಆಮೇಲೆ ಅದನ್ನು ತಿರುಗಿಸ್ಬಿಟ್ಟು ಸ್ಟಿಚ್ ಮಾಡಿದಾಗ ಅದು ನೀಟಾಗಿ ನಮಗೆ ಮುಂದೆ ಬರುತ್ತೆ. ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ಥರ ಪಾಯಿಂಟ್ ಹೊಲಿಗೆ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಈ ರೀತಿ ಪೋಟ್ಲಿ ಬಟನ್ನ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು. ತುಂಬಾ ಸುಲಭ ಇದು. ಸ್ಲೀವ್ಸ್ಗಾಗಲಿ ನೆಕ್ಗಾಗಲಿ ಬೇರೆ ಬೇರೆ ಡಿಸೈನ್ಸ್ಗೆಲ್ಲ ಇದನ್ನು ಯೂಸ್ ಮಾಡ್ಬೋದು. ಬೋಟ್ ನೆಕ್ಕು ಬೇರೆ ನೆಕ್ಗಳಿಗೆಲ್ಲನೂ ಯೂಸ್ ಮಾಡ್ಕೋಬೋದು. ವಿ ನೆಕ್ಗೆ ಆ ಥರ ಎಲ್ಲ ಸ್ಟಿಚ್ ಮಾಡ್ಬೋದು. ನಾನು ಆಲ್ರೆಡಿ ಆ ಥರದ ವೀಡಿಯೋಗಳು ತುಂಬ ಹಾಕಿದ್ದೀನಿ, ಬೇಕಾದ್ರೆ ನನ್ನ ಚಾನಲ್ ಚೆಕ್ ಮಾಡಿ. ಇದು ಒಂದು ಸಿಂಪಲ್ ರೌಂಡ್ ನೆಕ್ಕು ಪೋಟ್ಲಿ ಬಟನ್ ಡಿಸೈನ್ದು. ಸಿಂಪಲಾಗಿ ಬೇಕು ಅಂದರೆ ಈ ಥರ ರೆಡಿ ಮಾಡಿ, ಅವ್ರು ಸಿಂಪಲಾಗಿ ಬೇಕು ಅಂದರೆ ಈ ಥರ ರೆಡಿ ಮಾಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ. ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನೋಡಿ, ಈ ರೀತಿ ಡಬ್ಬ ಸ್ಟಿಚ್ ಹಾಕ್ಕೊಂಡು ಸುತ್ತ ಸ್ಟಿಚ್ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ನಮಗೆ ಪೋಟ್ಲಿ ಬಟನ್ ಡಿಸೈನ್ ರೆಡಿ ಆಗುತ್ತೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್, ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.